ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನಭಾಗ್ಯ ಯೋಜನೆ ಈ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆಯಾ, ಚೆಕ್ ಮಾಡ್ಕೊಳೋದು ಹೇಗೆ ಅಂತ ಹೇಳೋದು ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಎಲ್ಲರಿಗೂ ಕೂಡ ಅಮೌಂಟ್ ಹೋಗಿದೆ, ಆದರೆ ನಿಮಗಲ್ಲಿ ವೆಬ್ಸೈಟಲ್ಲಿ ಮಾತ್ರ ತೋರಿಸ್ತಾ ಇಲ್ಲ. ನೀವು ಇದನ್ನು ಬೇರೆ ಥರ ಚೆಕ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಲ್ಲರಿಗೂ ಬಿದ್ದಿದ್ರೆ ಕಮೆಂಟ್ ಮಾಡಿ, ಬಿದ್ದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಅಂದರೆ DBT ಕರ್ನಾಟಕ ಅಂತ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ, ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಅದರಲ್ಲಿ ತೋರಿಸುತ್ತೆ, ಆದರೆ ಈ ರೇಷನ್ ಕಾರ್ಡ್ ವೆಬ್ಸೈಟಲ್ಲಿ ನಿಮಗೆ ತೋರಿಸ್ತಾ ಇಲ್ಲ. ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ಕಳೆದ ವಿಧಾನಸಭೆ ಚುನಾವಣೆ ಹೊಸ ಪಡಿತರ ಚೀಟಿಗೆ ವಿತರಣೆ ಸಲ್ಲಿಸಲಾಗಿತ್ತು. ಸುಮಾರು 2 ವರ್ಷಕ್ಕಿಂತ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಹಲವಾರು ಗ್ರಾಹಕರಿಗೆ ಕಾಯ್ತಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಆಹಾರ ಮತ್ತು ನಾಗರಿಕ ಸಚಿವ ಮುನಿಯಪ್ಪ ಅವರು ಏಪ್ರಿಲ್ 1ನೇ ತಾರೀಕಿಂದ ಹೊಸ ಪಡಿತರ ಚೀಟಿಗೆ ಅಪ್ಲೈ ಮಾಡ್ಬೋದು. ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಮೌಂಟ್ ಬೇಕು ಅಂದರೆ ಅಪ್ಲೈ ಮಾಡಬೇಕಾಗುತ್ತೆ. ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದ್ದರೆ ಚೆಕ್ ಮಾಡ್ಕೋಬೋದು. ಈ ಥರ ಚೆಕ್ ಮಾಡ್ಕೊಳ್ಳಿ. ನಮಗೂ ಇವತ್ತಿನ ಟ್ರಾನ್ಸ್ಫರ್ ಆಗಿದೆ. ಗೃಹಲಕ್ಷ್ಮಿ ಒಂದಕ್ಕಂತೂ ನೆಕ್ಸ್ಟು ಅನ್ನಭಾಗ್ಯ ಯೋಜನೆದು ಯಾವ ಮಂತಿಂದ ಬಂದಿದೆ ಅಂತ ನಾನು ಕೇಳಬೇಡಿ, ಅದು ತೋರಿಸ್ತಾ ಇಲ್ವಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ. ಈಗಾಗಲೇ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಿದಾರಂತೆ. ಕೆಲವೊಬ್ರಿಗೆ ಹೋಗಿದೆ, ಕೆಲವೊಬ್ರಿಗೆ ಹೋಗಿಲ್ಲ. ಈ ಅಪ್ಲಿಕೇಶನಿಂದ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು, ಯಾವ ಅಮೌಂಟ್ ಬಿದ್ದಿದೆ ಅಂತ, ಯಾವ ತಿಂಗಳಿಗೆ ಬಿದ್ದಿದೆ ಅಂತಲೂ ಕೂಡ ಚೆಕ್ ಮಾಡ್ಕೋಬೋದು. ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ತೋರಿಸ್ತಾ ಇಲ್ಲ, ಆ್ಯಕ್ಚುಲಿ ತೋರಿಸ್ತಾ ಇಲ್ಲ ಇಲ್ಲಿ. ನೀವು ಕೂಡ ಇದರಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಜನವರಿ ಮಾತ್ರ ತೋರಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋಗಿ DBT ಕರ್ನಾಟಕ ಆ್ಯಪಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಬಿದ್ದಿದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಅರ್ಜಿ ಹಾಕೋರು ಹೋಗಿ ಅರ್ಜಿ ಹಾಕ್ಕೊಳ್ಳಿ. 1ನೇ ತಾರೀಕಿಂದ ಬಿಡ್ತಾ ಇದ್ದಾರೆ. ಓಕೆನಾ? ಟೇಕ್ ಕೇರ್, ಬಾಯ್.